ನಮಸ್ಕಾರ ಸ್ನೇಹಿತರೆ. ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಒಕ್ಕೂಟಗಳ ಸಂಘ ಇವರ ಒಂದು ನೇತೃತ್ವದಲ್ಲಿ ಅಂದರೆ ಇದರಲ್ಲಿ ಒಂದು 7-8 ಸಂಘಗಳ ಒಗ್ಗಟ್ಟಾಗಿ ಒಕ್ಕೂಟ ಮಾಡಿಕೊಂಡು ರಚನೆ ಮಾಡಿಕೊಂಡು ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋದಕ್ಕೆ ಅಂತೇಳಿ ಹೊರಟಿದ್ದೇವೆ. ಈ ಒಂದು ಒಕ್ಕೂಟದಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಅನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿ ಹೋರಾಟಕ್ಕೆ ಸಿದ್ಧರಾಗಿ ನಾವೆಲ್ಲ ಸೇರಿಕೊಂಡು ಹೊರಟಿದ್ದೇವೆ. ನನ್ನ ವಿಡಿಯೋಗಳು ಬಹಳಷ್ಟು ಜನ ವೈದ್ಯರುಗಳು ನೋಡ್ತಾ ಇರ್ತಾರೆ ಇಡೀ ಕರ್ನಾಟಕದಲ್ಲೆಲ್ಲ ಕಡೆ. ಆದ್ದರಿಂದ ಈ ವೈದ್ಯರುಗಳಿಗೆಲ್ಲ ನಾನು ತಿಳಿಸ್ತಕ್ಕಂಥದ್ದು ಒಂದೇ ಒಂದು ಮಾತು ಏನು ಅಂತಂದ್ರೆ, ನೋಡಿ, ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ. ಯಾಕೆಂತಂದ್ರೆ ಒಬ್ಬ ಕಲೆಗಾರನಿಗೆ ಅಂದರೆ ಡ್ರಾಮಾ ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕ ಬೀದಿಗಳಲ್ಲಿ ನಾಟಕ ಮಾಡ್ತಕ್ಕಂಥವ್ರಾಗ್ಬೋದು ಅಥವಾ ಕಲೆ ತೋರಿಸ್ತಕ್ಕಂಥವ್ರಾಗ್ಬೋದು, ಭರತನಾಟ್ಯ ಯಾವುದೇ ಒಂದು ಪ್ರತಿಯೊಂದು ಕಲೆಗೂ ಸರ್ಕಾರ ಮಾನ್ಯತೆ ಕೊಟ್ಟಿದೆ. ಅದಕ್ಕೆ ಅಂತ ಸಂಬಂಧಪಟ್ಟಿರ್ತಕ್ಕಂಥ ಬಡ್ಜೆಟನ್ನು ಮೀಸಲಾತಿ ಕೊಡ್ತಾ ಇರ್ತದೆ. ಈ ರೀತಿ ಇರಬೇಕಾದ್ರೆ ವಂಶ ಪಾರಂಪರ್ಯವಾಗಿ ಅಂದರೆ ಬಹಳಷ್ಟು ವರ್ಷಗಳಿಂದ ತಾತ ಮುತ್ತಾತ ಯುಗಗಳಿಂದ ಕಳ್ಕೊಂಡು ನಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಪಾರಂಪರಿಕ ವೈದ್ಯಕ್ಕೆ ಮಾತ್ರ ಸರ್ಕಾರ ಮುನ್ನೆಲೆ ಬರ್ತಾ ಇಲ್ಲ. ಆ ಒಂದು ಸರ್ಕಾರಕ್ಕೆ ಮುನ್ನೆಲೆ ಬರೋದಕ್ಕೆ ನಾವೆಲ್ಲ ಏನ್ ಮಾಡಬೇಕು ಅಂದ್ರೆ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಆ ಅನಿವಾರ್ಯತೆ ನಾವು ಬಂದಿರೋದ್ರಿಂದ ಈ ತಿಂಗಳಲ್ಲೇ 9ನೇ ತಾರೀಕಿಂದ ಹಿಡಿದು 20ನೇ ತಾರೀಕುವರೆಗೂ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಬೆಳಗಾವಿ ಅಧಿವೇಶನದಲ್ಲಿ 11ನೇ ತಾರೀಕು ನಮಗೆ ಒಂದು ಕೊಠಡಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ, 8ನೇ ಕೊಠಡಿ. ಅಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡಬೇಕು. ಬೆಳಗ್ಗೆಯಿಂದ 10 ಗಂಟೆಯಿಂದ 4 ಗಂಟೆವರೆಗೂ ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ಸಿಕ್ಕಿದೆ. ಅಲ್ಲಿ ಕೂತ್ಕೊಂಡು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ಮತ್ತು ಈಗಿರ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನಿದೆಯೋ ಆ ಸರ್ಕಾರದಲ್ಲಿರ್ತಕ್ಕಂಥ MLAಗಳಿಗ ಮತ್ತು MP ಗಳಿಗ ಪ್ರತಿಯೊಬ್ಬರು ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದಾಗ ನಮ್ಮ ಒಂದು ಮನವಿಯನ್ನ ಮುಂಚಿತವಾಗಿ ನಾವು ತಲುಪಿಸ್ಬೇಕು. ಯಾವಾಗ ಅಂದ್ರೆ ನೋಡಿ, ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗೋಗಿದೆ. ಆದ್ದರಿಂದ ಆದಷ್ಟು ಬೇಗ ಇವತ್ತು ನಾಳೆಯ ಒಳಗಾಗಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ MLAಗಳಿಗ ನೀವು MP ಗಳಿಗೆ ಕೊಡಿ, ಪರವಾಗಿಲ್ಲ, ನಡೀತದೆ. MLAಗಳಿಗೆ ಆದಷ್ಟು MLAಗಳು ಕೊಡಿ. ಯಾಕಂದ್ರೆ ನಮ್ದು ರಾಜ್ಯ ಸರ್ಕಾರ ಆಗಿರೋದ್ರಿಂದ ಆ ರಾಜ್ಯ ಸರ್ಕಾರಕ್ಕೆ ನಾವು ತಲುಪಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಆದ್ದರಿಂದ ಪ್ರತಿಯೊಂದು MLA ನೀವು ಸರ್ಕಾರದ ಇಲ್ಲಿ ಇರ್ತಕ್ಕಂಥವ್ರಾಗಬಹುದು, ಇಲ್ಲದೆ ಇರ್ತಕ್ಕಂಥವ್ರು, ಅವರು MLA ಇವರು MLA. ನಮಗೆ ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಇದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ನಾವೆಲ್ಲ ಒಂದು ಕುಲ ಅಂದ್ರೆ ಯಾವುದು, ವೈದ್ಯ ಕುಲ. ಆ ವೈದ್ಯ ಕುಲಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಈ ಪಾರ್ಟಿ ಆ ಪಾರ್ಟಿ ಅಂತ ನೋಡಕ್ ಹೋಗ್ಬೇಡಿ. ಯಾರೇ ಆಗಲಿ, ಪಾರ್ಟಿ ಯಾವ್ದಾದ್ರೂ ಇರಲಿ, ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಮಾನ್ಯತೆ ಬೇಕು ಸರ್ಕಾರದಿಂದ. ಆ ಸರ್ಕಾರದಿಂದ ಯಾವ ಸರ್ಕಾರ ಕೊಟ್ಟರು ನಮ್ಗೆ ಒಳ್ಳೇದು, ನಮ್ಗೇನು ಅಭ್ಯಂತರ ಏನಿಲ್ಲ. ನಮಗೆ ತುಂಬಾ ವರ್ಷಗಳಿಂದ, ಕನಿಷ್ಠ ಅಂದ್ರೆ 30-40 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ಕೆಲವರು. ಆದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಗಂಟ ಹೋಗೇ ಇಲ್ಲ. ಆದ ಕಾರಣ ಈ ಒಂದು ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಸಂಘದಿಂದ ಈ ಒಂದು ಧರಣಿ ನಡೆದಿತ್ತು. ಅದೇ ರೀತಿ ಈಗ 1 ವರ್ಷದಿಂದ ನಾವೇನ್ ಮಾಡಿದೀವಿ, ಒಂದು ಒಕ್ಕೂಟ ಅಂತ ಮಾಡಿಕೊಂಡು ಆ ಒಕ್ಕೂಟದಲ್ಲಿ ಇರ್ತಕ್ಕಂಥ ಒಂದು 7-8 ಸಂಘಗಳನ್ನ ಒಗ್ಗಟ್ಟಾಗಿ ಮಾಡಿಕೊಂಡು ಒಂದು ದಾರಿಯಲ್ಲಿ ನಡೆಯಬೇಕು. ಎಲ್ಲರೂ ಸೇರಿ, ಎಲ್ಲರೂ ಒಂದು ದಾರಿಯಲ್ಲಿ ಹಿಡಿಯೋದು ಬೇಡ ಅಂತೇಳಿ ಎಲ್ಲರೂ ಸೇರಿ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಸಿದ್ಧರಾಗಿ ಒಕ್ಕೂಟ ಅಂತ ಮಾಡಿದ್ದೇವೆ. ಈ ಒಕ್ಕೂಟದಲ್ಲಿ ಈ ಒಕ್ಕೂಟನ ಮುನ್ನೆಲೆ ಇಟ್ಕೊಂಡು ನಾವು ಧರಣಿ ಕೂರಬೇಕು ಅಂತೇಳಿ ಎಲ್ಲಾ ಒಂದು ವೈದ್ಯರುಗಳು ನಾವು ಆಸೆ ಪಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋದಕ್ಕೆ ಸಿದ್ಧರಾಗಿದ್ದೇವೆ. ಆದ್ದರಿಂದ ಬೆಳಗಾವಿ ಅಧಿವೇಶನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂಥ MLAಗಳಿಗೆ ಅಂದ್ರೆ ನೀವು ಯಾವ ಪ್ರದೇಶದಲ್ಲಿ ಇದ್ದೀರೋ ಆ ಒಂದು ಕ್ಷೇತ್ರದ MLAಗಳಿಗೆ ಒಂದು ಲೆಟರ್ ಕೊಟ್ಟು, ನೋಡಿ, ನಮ್ಮ ಬಗ್ಗೆ ಸರ್ಕಾರದ ಇವಾಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಒಂದು ದಿನ ಆದ್ರೂ ಮಾತಾಡಿ, ನಮಗೊಂದು ಮಾನ್ಯತೆ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಪಾರಂಪರಿಕ ವೈದ್ಯ ಪರಿಷತ್ತು ನಿಗಮನ ಒಂದು ನಿಯಮ ಮಾಡಿ
ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು, ಒಂದು ಯೋಚನೆಗಳನ್ನು ಇಟ್ಕೊಂಡು, ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮುಂದಾಗಿದ್ದೇವೆ. ತಾವೆಲ್ಲರೂ ಸಹಕರಿಸಬೇಕು. ತಾವೆಲ್ಲರೂ 11ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.